ನಿಮಿತ್ತೇನಲ್ಲ. ಯಾರು ನಮ್ಮ ಕೈ ಹಿಡಿತಾರಂತೆ? ಯೆಹೋವ ಸ್ವಾಮಿ, ನಮ್ಮ ಪ್ರಭು ನಮ್ಮ ಕೈಯನ್ನು ಹಿಡಿದ್ರೆ ಯಾರು ಎಳೆದ್ರು ಕೂಡ ಏನಾಗಲ್ಲ, ನಾವು ಜಾರಿ ಬೀಳಲ್ಲ. ಆತನ ಕೈಯಲ್ಲಿ ಸಿಕ್ಕು ಬೀಳುವುದು ಭಯಂಕರ ಅಂತ ಒಂದು ಕಡೆ ಬರೆಯಲ್ಪಟ್ಟಿದೆ. ಅದೇ ಕೈಯಿಂದ ಯಾರು ಭದ್ರವಾಗಿ ಆತನ ಕೈಯಲ್ಲಿ ಇರ್ತಾರೋ ಅದರಿಂದ ಆ ಒಂದು ಭದ್ರವಾಗಿರುವಂತ ಕೈಯಿಂದ ಬಿಡಿಸ್ಲಿಕ್ಕೆ ಕೂಡ ಯಾರು ಆಗಲ್ಲ. ಅಂತ ದೇವರು ನಮ್ಮನ್ನು ಕೈ ಹಿಡಿಯುವಾಗ ನಮ್ಮ ಕೈ ಆತನ ಕೈ ಹಿಡಿದುವಾಗ ನಮ್ಮ ಕೈ ಏನಾದರೂ ಭಿಕ್ಷೆ ಬೇಡದ ಕೈ ಆಗ್ತದ? ಆಗಲ್ಲ. ಯಾಕಂತಂದ್ರೆ ಆತನು ನಮ್ಮ ಕೈಯನ್ನು ಹಿಡಿದಿದ್ದಾನೆ. ಆತನ ಕೈಯಲ್ಲಿ ಸಕಲ ಐಶ್ವರ್ಯ, ಸಕಲ ಆಶೀರ್ವಾದ ಯಾರಿಗಿದೆ? ದೇವರ ಕೈಯಲ್ಲಿ. ಆತನು ಬೇಕಾದವನಿಗೆ ಕೊಡುತ್ತಾನೆ. ಬೇಕಂದ್ರೆ ಕೊಡ್ತಾನೆ, ಬೇಕಂದ್ರೆ ಕೊಡಲ್ಲ. ಕೊಡಬಂದ್ರೆ ನೀವೇನು ಚಿಂತೆ ಮಾಡ್ತೀರಾ? ಚಿಂತೆ ಮಾಡಿ ಒಂದು ಬೆಲೆಯನ್ನ ಆದ್ರೂ ನಾವೇನ್ ಮಾಡ್ತೇನೆ? ನಾನು ಚಿಂತೆ ಮಾಡ್ತೇನೆ. ಆ ಒಂದು ಭಾವನೆ ಬರ್ತದೆ. ಬರುವಾಗ ಅವರನ್ನು ತಿಮೋಥಿಯನ್ನು ನೆನಪು ಮಾಡ್ಕೋಬೇಕು, ಯೇಸು ಸ್ವಾಮಿಯನ್ನು ನೆನಪು ಮಾಡ್ಕೋಬೇಕು. ಯೇಸು ಸ್ವಾಮಿ ಕೂಡ ಅದೇ ಒಂದು ಶ್ರಮೆಯಲ್ಲಿ, ಅದೇ ಒಂದು ಕಷ್ಟದಲ್ಲಿ, ಅದೇ ಒಂದು ತೊಂದರೆಯಲ್ಲಿ ಆತನು ಆತನನ್ನು